ಹೆಚ್ಚುವರಿ ಹೊಣೆಯನ್ನು ವಹಿಸಿದ್ದಾರೆ. ಎಲ್ಲೊಂದು ಕಡೆ ಬಿಜೆಪಿ ಮತ್ತಷ್ಟು ನೋಡಿ, ಅಲ್ಲ, ಹೊಣೆ ಆರೋಪ ಎಲ್ಲಿ? ಅಪರಾಧಿ ಅಂತ ಏನು ಕೋರ್ಟ್ ತೀರ್ಮಾನ ಮಾಡಿದೆಯಾ? ಅಪರಾಧಿ ಆದಮೇಲೆ ತಾನೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಇವತ್ತು ಏನು ನೀಟ್ ಪತ್ರಿಕೆಯನ್ನು ಲೀಕ್ ಮಾಡಿದಂಥ ಒಬ್ಬ ಸಚಿವ ಆರೋಪವನ್ನು ಹೊತ್ತಿದ್ರು ಅವರು. ಅದಕ್ಕೆ ಇವತ್ತು ನಮ್ಮ ಜಂಜಿ ರಾಜ್ಯದಲ್ಲಿ ವಿದ್ಯಾರ್ಥಿಗಳು, ದೇಶದಲ್ಲಿ ವಿದ್ಯಾರ್ಥಿಗಳು ಇವತ್ತು ಅವರನ್ನು ರಾಜೀನಾಮೆ ಕೇಳಿದ್ದಾರೆ. ಇವ್ರ ಮೇಲೆ ಆರೋಪ ಏನಿದೆ ಕೇಳ್ರಿ. ಕೇವಲ ಒಂದು FIR ಆದ ತಕ್ಷಣ ಆರೋಪ ರುಜು ಆಗಿಲ್ಲ. ಕೋರ್ಟು ಅಪರಾಧಿ ಅಂತ ತೀರ್ಮಾನ ಮಾಡಬೇಕು. ಅಪರಾಧಿನೇ ಅಲ್ಲ ಅವರು. ಅಪರಾಧಿ ಅಲ್ಲದೇ ಸುಮ್ಮನೆ ವಿನಾಕಾರಣ ಸದನದ ಸಮಯವನ್ನು ಹಾಳು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ದೇಶದ ಅಭಿವೃದ್ಧಿ, ಜನರ ಅಭಿವೃದ್ಧಿ, ಈ ರಾಜ್ಯದ ಅಭಿವೃದ್ಧಿ ಅವ್ರಿಗೆ ಅವಶ್ಯಕತೆ ಇಲ್ಲ. ಯಾಕಂದರೆ 2018 23 ಏನು ಮಾಡಿದರು? ಒಂದು ರೈತರಿಗೆ ಬೆಂಬಲ ಬೆಲೆ ಕೊಡಲಿಲ್ಲ, ಯಾವುದೇ ಜನಾಂಗಕ್ಕೆ ಅಭಿವೃದ್ಧಿ ಮಾಡಲಿಲ್ಲ. ಆ ಒಂದು ಕಾರಣದಿಂದಲೇ ಇವತ್ತು ಮನ್ಯಾಗ ಕುಂದಿರ್ಸ್ಯಾರಲ್ಲ ಅವ್ರಿಗೆ. ಈ ದೊಡ್ಡನಗೂಡು ಆದಿಯಾಗಿ ಎಲ್ಲರಿಗೂ ದೊಡ್ಡನ ಆದಿಯಾಗಿ ಎಲ್ಲರಿಗೂ ಕುಂದಿರ್ಸ್ಯಾರ. ಅಟ್ಟ ತಿಳ್ಕೊಬೇಕು ಅವರು. ಸರ್, ಈಗಾಗಲೇ ಹಿಂದೆ ಬೆಳೆ ವಿಮೆ ಮಾಡಿದ್ರು, ಅಲ್ಲಿ 38 ಕೋಟಿ ರೂಪಾಯಿ ರೈತರನ್ನ ಕರೆಸಿ ಒಂದು ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ CIDಗಳು. ಇದಕ್ಕೆ ನೋಡ್ರಿ, ಕೆಲವಷ್ಟು ತನಿಖೆ ಆಗ್ತಾ ಇದೆ. ಅದು ನನ್ನ ಮತಕ್ಷೇತ್ರದಲ್ಲಿ ಕೂಡ ಆಗಿದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ನಾನೇ ಖುದ್ದಾಗಿ ಮಾನ್ಯ ಕೃಷಿ ಸಚಿವರಿಗೆ ಪತ್ರ ಬರೆದಿದ್ದೀನಿ. ಈ ರೀತಿ ಮುಧೋಳದಲ್ಲಿ ಕೂಡ ಆಗಿದೆ, ಹಲವಾರು ಕಡೆ ಆಗಿದೆ. ಅದು ಏನಿದೆ ತನಿಖೆ ಮಾಡಿ ಅದನ್ನು SIT ನೋಡ್ರಿ. ಸಹಜವಾಗಿ ರೈತರು ಏನು ಅನ್ಯಾಯ ಆಗಿದೆ ಅವ್ರಿಗೆ ಅನ್ನೋದು ಹೇಳಬೇಕಲ್ಲ. ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋಕ್ಕೆ ಅದನ್ನು ಮಾಡ್ತಾರೆ. ಅದು ಸಹಜವಾಗಿ ಪೊಲೀಸ್ ಪ್ರಕ್ರಿಯೆ, SIT ಅವರ ಪ್ರಕ್ರಿಯೆಗಳು. ಥ್ಯಾಂಕ್ ಯು. ರೈತರು ಈಗಾಗಲೇ ಭಾಳ ಸಂಕಷ್ಟದಾಗದಾರ, ಮಳೆ ಆಗಲಿಲ್ಲ. ಆದರೆ ಮೋಡ ಬಿತ್ತನೆ ಒಂದು ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಅದು ಎಲ್ಲರಿಗೆ ಹೆಂಗೆ ಮಾಡ್ಲಿಕ್ಕಾಗತ್ತೆ ಸರ್? ಈಗ ಮುಂಗಾರು ಮುಗಿದೈತಿ, ಹಿಂಗಾರು ಕೂಡ ಬಿತ್ತನೆ ಮುಗಿದೈತಿ. ಮೋಡು ಬಿತ್ತನೆ ಮಾಡೋದ್ರಿಂದ ಯಾರು ಉಪಯೋಗ ಆಗುತ್ತೆ? ಅಲ್ಲ, ಮೋಡು ಬಿತ್ತನೆ ಅದು ಸಮಯ ಸರಿಕೆ ಆಗಬೇಕಾಗಿತ್ತು. ಕೆಲವಷ್ಟು ಕಡೆ ಮಾಡಿದ್ದಾರೆ ಪ್ರಯತ್ನ, ಕೆಲವಷ್ಟು ಕಡೆ ಇಲ್ಲಿ ಆಗಬೇಕಾಗಿತ್ತು. ನಮ್ಮ ಭಾವನೆ ಕೂಡ ಇತ್ತು. ಅದನ್ನು ರಾಜ್ಯ ಸರ್ಕಾರದ ಮುಂದೆ, ಮುಖ್ಯಮಂತ್ರಿಗಳ ಮುಂದೆ ನಾವು ಪ್ರಸ್ತಾವನೆಯನ್ನು ಇಟ್ಟಿದ್ದೀವಿ. ಇವತ್ತು ರೈತರಿಗೆ ಏನು ನ್ಯಾಯವನ್ನು ಒದಗಿಸಬೇಕು ಅನ್ನೋದು ಮುಖ್ಯ. ಅಲ್ಲ ನೋಡ್ರಿ, ಅವರು ಅದೇ ಮಾಡ್ತಾ ಇದ್ದಾರೆ. ಪೊಲೀಸರನ್ನ ಹಚ್ಚಿ ಇಲ್ಲಿ ಡೆಲ್ಲಿಯಲ್ಲಿ ಏನಾಯಿತು, ನನ್ನೂ ಅರೆಸ್ಟ್ ಮಾಡಿದರು. ನಾನು ಹೋಗಿದ್ದೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಪ್ರತಿಭಟನೆ ಕುಂತಂಥ ಸಂದರ್ಭದಲ್ಲಿ ನನ್ನೂ ತಗೊಂಡು ಹೋದರು. ಅವರು ಜನರ ಈಗ ಸ್ವಾತಂತ್ರ್ಯವನ್ನು ಇರುವಂಥ, ಪ್ರಜಾಪ್ರಭುತ್ವ ಇರುವಂಥ ದೇಶ. ಆ ದೇಶದಲ್ಲಿ ಪ್ರಜೆಗಳಿಗೆ ಎಲ್ಲ ಹಕ್ಕನ್ನು ಇದೆ. ಆ ಹಕ್ಕನ್ನು ಕಸ್ಕೊಳ್ಳುವಂಥ, ಅವರು ಮಟಕು ಹಾಕುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಜನ ಬರುವ 29ರಲ್ಲಿ ತೀರ್ಮಾನ ಮಾಡ್ತಾರೆ. ಇನ್ನೊಂದು ಕೊನೆಯದಾಗಿ ಸರ್,